ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ನೇಮಕಾತಿ 10,000 ಹುದ್ದೆಗಳ ಅಥವಾ 5,000 ಹುದ್ದೆಗಳ ಏನಾಗ್ತಿದೆ ಶಿಕ್ಷಕರ ನೇಮಕಾತಿಯ ಒಂದು ಅಪ್ಡೇಟನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕದ 2024 ಅತಿ ದೊಡ್ಡ ಸುದ್ದಿಯಲ್ಲಿರುವಂತಹ ಒಂದು ನೇಮಕಾತಿ, ಅದು ಕರ್ನಾಟಕ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ನೇಮಕಾತಿ. ಅದಾಗಲೇ ಒಂದು 10,000ದಷ್ಟು ಹುದ್ದೆಗಳ ನೇಮಕಾತಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. ಮಧು ಬಂಗಾರಪ್ಪನವರು ಆಲ್ರೆಡಿ ಇವಾಗ ಶಿಕ್ಷಕರ ನೇಮಕಾತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಅದರ ಬಗ್ಗೆ ಆಲ್ಮೋಸ್ಟ್ ಸುದ್ದಿಗಳು ಹರಡಿತ್ತು. ಇವಾಗ ಏನು ಮಾಡ್ತಿದ್ದಾರೆ ಅಂದರೆ 5,000 ಹುದ್ದೆಯನ್ನು ನೇಮಕಾತಿ ಮಾಡ್ಕೋತಿದ್ದೇವೆ ಅಂತ ಒಂದು ಮಾಹಿತಿಯನ್ನು ಅಪ್ಡೇಟ್ ಕೊಡ್ತಿದ್ದಾರೆ. ಸೊ ಏನಾಗ್ತಿದೆ, ಏನು ಮಾಡ್ತಿದ್ದಾರೆ ಇವರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಮಾಹಿತಿ ಬಂದಿದ್ದಾಗ 10,000 ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನು ಮಾಡಿದ್ರು. ಆರ್ಥಿಕ ಇಲಾಖೆಗೆ ಅನುಮತಿ ನೀಡಿದ ತಕ್ಷಣ ಪ್ರಕ್ರಿಯೆ ಶುರು ಮಾಡ್ತೇವೆ ಅನ್ನೋ ಒಂದು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿದರು. ಅಧಿಸೂಚನೆಗೂ ಮುನ್ನ ಸುಪ್ರೀಂ ಕೋರ್ಟ್ನಲ್ಲಿರುವ ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಳ್ತೇವೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದರು. ಇಲ್ಲಿ ಈ ಪೇಪರ್ನಲ್ಲಿ ಏನು ಇನ್ಫಾರ್ಮೇಷನ್ ಬಂದಿತ್ತು ಅಲ್ಲಿ ಹೇಳಿದರು 45,000 ಅತಿಥಿ ಶಿಕ್ಷಕರ ಕಾರ್ಯ ಅಂತ ಹೇಳ್ತಿದ್ರು. ಟೋಟಲ್ 10,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದರು. 50,000ಕ್ಕೂ ಹೆಚ್ಚಿನ ಶಿಕ್ಷಕರ ಕೊರತೆ ಇದೆ ಅನ್ನೋ ಮಾಹಿತಿಯನ್ನು ಆ ಪತ್ರಿಕೆ ನಮಗೆ ತಿಳಿಸಿತ್ತು. ಸರ್ಕಾರಿ ಶಾಲೆಗಳಲ್ಲಿ 10,000 ಶಿಕ್ಷಕರ ನೇಮಕಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಅನುಮತಿ ನೀಡಿದ ತಕ್ಷಣ ಅಧಿಸೂಚನೆ ಹೊರಡಿಸಲಾಗುತ್ತದೆ. ಬಿ ಕಾವೇರಿ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಅನ್ನೋ ಮಾಹಿತಿಯನ್ನು ಈ ಪೇಪರ್ ಕಟ್ ನಮಗೆ ಕೊಟ್ಟಿತ್ತು. ಆ ನೇಮಕಾತಿಯ ಬಗ್ಗೆ ಯಾವುದೇ ಅಧಿಸೂಚನೆ ಬಿಡುಗಡೆ ಮಾಡಿಲ್ಲ. ಆದರೆ ಇತ್ತೀಚೆಗೆ ಪೇಪರಲ್ಲಿ ಹೊಸ ಒಂದು ಮಾಹಿತಿ ಬರ್ತಿದೆ, ಹೊಸ ಒಂದು ಅಪ್ಡೇಟ್ ಬರ್ತಿದೆ. ಅದೇನಪ್ಪ ಅಂತ ಹೇಳಿದರೆ 5,000 ಶಿಕ್ಷಕರ ನೇಮಕಾತಿ. ಏನಿದು 5,000 ಶಿಕ್ಷಕರ ನೇಮಕಾತಿ? ಬನ್ನಿ ನೋಡೋಣ. ಇತ್ತೀಚೆಗೆ ಬಂದ ಪತ್ರಿಕೆಯೊಂದರಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ LKG UKG ಶುರು ಎಂಬ ಮಾಹಿತಿಯನ್ನು ಮಧು ಬಂಗಾರಪ್ಪನವರು ಕೊಟ್ಟಿದ್ದರು. ಅದರಲ್ಲಿ 5,000 ಶಿಕ್ಷಕರ ನೇಮಕಾತಿ ಶೀಘ್ರದಲ್ಲಿಯೇ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಇವಾಗ 10,000 ಶಿಕ್ಷಕರ ನೇಮಕಾತಿ ಏನಾಯಿತು ಅನ್ನೋ ಕ್ವಶನ್ ಇಲ್ಲಿ ಬರುತ್ತೆ, ಅನ್ನೋ ಪ್ರಶ್ನೆ ನಮಗೆ ಬರುತ್ತೆ. ಸೊ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ LKG UKGಯನ್ನು ಇವಾಗ ಪ್ರಾರಂಭ ಮಾಡ್ತಿದ್ದೇವೆ. ಅದಕ್ಕೆ 5,000 ಶಿಕ್ಷಕರ ನೇಮಕಾತಿ ಅಗತ್ಯ ಇದೆ. ಅದಕ್ಕೋಸ್ಕರ 5,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೇವೆ. ಹಾಗಂದರೆ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀರಾ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ, ಗೊತ್ತಿಲ್ಲ. ಆದರೆ ಇಲ್ಲಿ ಒಮ್ಮೆ 10,000 ಶಿಕ್ಷಕರ ನೇಮಕಾತಿ ಅಂತ ಹೇಳಿದರು, ಇನ್ನೊಮ್ಮೆ 5,000 ಶಿಕ್ಷಕರ ನೇಮಕಾತಿ ಅಂತ ಹೇಳಿದರು. ಸೊ ಇನ್ನೂ ಯಾವುದೇ ಅಪ್ಡೇಟ್ಸ್ಗಳು ಬಂದಿಲ್ಲ, ಸರ್ಕಾರದ ವತಿಯಿಂದ ಯಾವುದೇ ಅಪ್ಡೇಟ್ಸ್ಗಳು ಬಂದಿಲ್ಲ. ಶೀಘ್ರ ಶಿಕ್ಷಕರ ನೇಮಕ. ಸರ್ಕಾರಿ ಶಾಲೆಗಳಲ್ಲಿ 56,000 ಶಿಕ್ಷಕರ ಕೊರತೆ ಇದೆ. 45,000 ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಲಾಗಿದೆ. 12,500 ಶಿಕ್ಷಕರ ನೇಮಕಾತಿಯಾಗುತ್ತಿದೆ. 5,000 ಶಿಕ್ಷಕರ ನೇಮಕಾತಿ ಸದ್ಯದಲ್ಲಿ ಆಗಲಿದೆ ಎಂದರು. ಸೊ ಈ ಬಗ್ಗೆ ಇಷ್ಟು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಶಿಕ್ಷಕರ ನೇಮಕಾತಿಯ ಬಗ್ಗೆ ಗಮನ ಹರಿಸ್ತಿದ್ದೀರಾ, ಯಾರೆಲ್ಲ ನೇಮಕಾತಿ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ, ಇದಿಷ್ಟು ಇವತ್ತಿನ ಮಾಹಿತಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.